ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅನಾರೋಗ್ಯದ ಕಾರಣ ನೀಡಿ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಮಧ್ಯಂತರ ಜಾಮೀನು ನಾಳೆ ಮುಗಿಯಲಿದೆ. ಇನ್ನು ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದು ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ನಾಳೆ ಅಂತ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಆಪರೇಷನ್ ಟೆನ್ಷನ್. 3 ಸಂಕಷ್ಟದಲ್ಲಿ ಸಿಲುಕಿರುವ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಶುರುವಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿರುವ ಸುವರ್ಣಸೌಧದಲ್ಲಿ ಇಂದಿನಿಂದ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸರ್ಕಾರದ ಆಡಳಿತ ಯಂತ್ರವೇ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗದೆ ಸದನದ ಒಳಗೂ ಹೊರಗೂ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ. ಸರ್ಕಾರದ ವಿರುದ್ಧ ಒಂದಾದರ ಮೇಲೊಂದು ಅಸ್ತ್ರವಿಟ್ಟು ದಾಳಿ ಮಾಡೋದಕ್ಕೆ ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ನೀಡೋದಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪರಿಶೀಲನೆಗೆ ಸಮಿತಿ ರಚನೆ ಮಾಡಲಾಗಿದೆ. ಕೌಶಲಾಭಿವೃದ್ಧಿ ನಿಗಮದ ನಿರ್ದೇಶಕಿ ಎಂ ಕನಗವಲ್ಲಿ, ಸಹಾಯಕ ಡ್ರಗ್ ಕಂಟ್ರೋಲರ್ ವೆಂಕಟೇಶ್, ಬಿಎಂಸಿಯ ಮೈಕ್ರೋಬಯೋಲಜಿಸ್ಟ್ ಡಾಕ್ಟರ್ ಅಸೀಮಾ ಬಾನು, ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ಹಿರಿಯ ಪ್ರೊಫೆಸರ್ 4 ಸದಸ್ಯರನ್ನ ಒಳಗೊಂಡಿರುವ ಸಮಿತಿ ರಚನೆ ಮಾಡಲಾಗಿದೆ. ಬಾಣಂತಿಯರ ಸರಣಿ ಸಾವಿನ ವರದಿಯನ್ನು 5 ದಿನಗಳಲ್ಲಿ ನೀಡೋದಕ್ಕೆ ಸರ್ಕಾರ ಸೂಚನೆ ಕೂಡ ನೀಡಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಸಂಭವಿಸಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸರ್ಕಾರ ಸಿಲುಕಿದೆ. 21 ಬ್ಯಾಚ್ ಔಷಧಿ ಕಳಪೆ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ರು, ಅದನ್ನೇ ತರಿಸಿದ್ದಾರೆ ಎಂದಿದ್ದಾರೆ. ಇಲ್ಲಿನ ವೈದ್ಯರು ನನಗೆ ಮಾಹಿತಿ ನೀಡಿದ್ದಾರೆ. ನಿಲುವಳಿ ಸೂಚನೆಯಲ್ಲಿ ಈ ವಿಚಾರ ಚರ್ಚೆ ಮಾಡ್ತೇವೆ, ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಮೇನಲ್ಲಿ 11, ಜೂನಲ್ಲಿ 18, ಜುಲೈನಲ್ಲಿ 17, ಆಗಸ್ಟ್ನಲ್ಲಿ 18, ಸೆಪ್ಟೆಂಬರಲ್ಲಿ 26. 6 ತಿಂಗಳಲ್ಲಿ 111 ಸಾವು. ನಮ್ಮ ಹಲವಾರು ಮುಖಂಡರು ಕೂಡ ನೆನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು, ನಾನು ಸ್ವತಃ ಭೇಟಿ ಮಾಡಿದ್ದೀನಲ್ಲ, ಹೋರಾಟ ಮಾಡಿದ್ದೀರಿ. ಹಿಂದೆ ಈ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ. ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ರಹ ಮಾಡಿದ್ದೀನಿ, ಬಂಧನ ಮಾಡಿಸಿದ್ದೀನಿ. ಕೆಲವು ಸೂಸೈಡು ಮಾಡ್ಕೊಂಬಿಟ್ರು ಆ ಸಂದರ್ಭದಲ್ಲಿ. ಅಂದರೆ BJP ಯಾವುದೇ ವಿಚಾರವನ್ನು ಕಳೆದ 1 ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವು ಇರ್ಬೋದು, ಇದರ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಅವರು ಸ್ಪಷ್ಟೀಕರಣ, ಸ್ಮಾಲ್ ಕ್ವಾಂಟಿಟಿ, ಅದಕ್ಕೋಸ್ಕರ ಅದರ ಮೇಲೆ ನಾವು ಲೇಬಲ್ ಹಾಕಿಲ್ಲ, ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಆದರೆ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ, ಸರ್ಕಾರದ ಆದೇಶ ಇದರ ಪ್ರಕಾರ ಹಾಕೇಬೇಕು. ಸ್ಮಾಲ್ ಆಗಿರಲಿ, ಲಾರ್ಜ್ ಆಗಿರಲಿ, ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲದ ಔಷಧಿಗಳ ಮೇಲೂ ಇದನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಹಾಕಬೇಕು. ಶಿಶು ಹತ್ಯೆ ಬಗ್ಗೆನೂ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾವು ಕಡಿಮೆ ಮಾಡಿದ್ದೀರಿ ಅಂಥೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದರೂ ಕೂಡ ದಾಖಲೆಗಳು ಹೇಳಬೇಕಲ್ಲ, ದಾಖಲೆಗಳೆಲ್ಲ ಜಾಸ್ತಿ ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಬಾಣಂತಿಯರ ಸರಣಿ ಸಾವಿನ ವಿಚಾರ ಸಂಬಂಧ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕಿ ಶಶಿಕಲಾ ಜೊಲ್ಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 29 ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಅಪೌಷ್ಟಿಕತೆಯಿಂದ ಶಿಶುಗಳ ಸಾವಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಪೋಷಣ್ ಅಭಿಯಾನವನ್ನ ಸರ್ಕಾರ ಮಾಡಿತ್ತು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಿಂದ ರಿಪೋರ್ಟ್ ತೆಗೆದುಕೊಂಡಿದ್ದೇವೆ. ನಾಳೆ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತುತ್ತೇವೆ ಅಂತ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. 322 ಮಕ್ಕಳು ಇವತ್ತು ಹುಟ್ಟಿದ ತಕ್ಷಣ ತೀರು ಹೋಗಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೂಡ ತಗೊಂಡೆ. 29 ತಾಯಂದರು ಮರಣವನ್ನು ಹೊಂದಿದ್ದಾರೆ ಅಂಥೇಳಿ ಇಡೀ ಜಿಲ್ಲೆಯ ಒಂದು ಅಂಕಿ ಸಂಖ್ಯೆಗಳನ್ನು ಇವತ್ತು ನಾನು ತಗೊಂಡಿದ್ದೀನಿ. ನಿಜವಾಗ್ಲೂ ಒಂದು ಮಗು ಜನನ ಮಾಡಬೇಕು, ಜನಿಸ್ಬೇಕು ಅಂತಂದರೆ ಆ ತಾಯಿಗೆ ಏನು ನೋವಿರುತ್ತದೆ, ಆ ತಾಯಿಗೆ ಏನು ಆನಂದ ಇರ್ತದೆ ಅನ್ನೋದು ಆ ತಾಯಿಗೆ ಗೊತ್ತು ಮತ್ತು ಆ ಕುಟುಂಬಕ್ಕೆ ಗೊತ್ತು. ಇವತ್ತು ಇಲ್ಲಿಯ DHO ಅವರೇ ಹೇಳಿದ ರೀತಿಯಲ್ಲಿ ಅಪೌಷ್ಟಿಕತೆಯಿಂದ ಮರಣವನ್ನು ಹೊಂದಿದ್ದಾವೆ ಅಂಥೇಳಿ ಇವತ್ತು ಅವರು ಕೂಡ ರಿಪೋರ್ಟ್ ಮಾಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅನಾರೋಗ್ಯದ ಕಾರಣ ನೀಡಿ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಮಧ್ಯಂತರ ಜಾಮೀನು ನಾಳೆ ಮುಗಿಯಲಿದೆ. ಇನ್ನು ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದು ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ನಾಳೆ ಅಂತ್ಯವಾಗ್ತಾ ಇದೆ.
ಮತ್ತೊಂದು ಕಡೆ ಆಪರೇಷನ್ ಟೆನ್ಷನ್. 3 ಸಂಕಷ್ಟದಲ್ಲಿ ಸಿಲುಕಿರುವ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ಗೆ ಅಸಲಿ ಚಾಲೆಂಜ್ ಶುರುವಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿರುವ ಸುವರ್ಣಸೌಧದಲ್ಲಿ ಇಂದಿನಿಂದ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸರ್ಕಾರದ ಆಡಳಿತ ಯಂತ್ರವೇ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗದೆ ಸದನದ ಒಳಗೂ ಹೊರಗೂ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ. ಸರ್ಕಾರದ ವಿರುದ್ಧ ಒಂದಾದರ ಮೇಲೊಂದು ಅಸ್ತ್ರ ಬಿಟ್ಟು ದಾಳಿ ಮಾಡೋದಕ್ಕೆ ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ನೀಡೋದಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪರಿಶೀಲನೆಗೆ ಸಮಿತಿ ರಚನೆ ಮಾಡಲಾಗಿದೆ. ಕೌಶಲಾಭಿವೃದ್ಧಿ ನಿಗಮದ ನಿರ್ದೇಶಕಿ ಎಂ ಕನಗವಲ್ಲಿ, ಸಹಾಯಕ ಡ್ರಗ್ ಕಂಟ್ರೋಲರ್ ವೆಂಕಟೇಶ್, ಬಿಎಂಸಿಯ ಮೈಕ್ರೋಬಯೋಲಜಿಸ್ಟ್ ಡಾಕ್ಟರ್ ಅಸೀಮಾ ಬಾನು, ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ಹಿರಿಯ ಪ್ರೊಫೆಸರ್ 4 ಸದಸ್ಯರನ್ನ ಒಳಗೊಂಡಿರುವ ಸಮಿತಿ ರಚನೆ ಮಾಡಲಾಗಿದೆ. ಬಾಣಂತಿಯರ ಸರಣಿ ಸಾವಿನ ವರದಿಯನ್ನ 5 ದಿನಗಳಲ್ಲಿ ನೀಡೋದಕ್ಕೆ ಸರ್ಕಾರ ಸೂಚನೆ ಕೂಡ ನೀಡಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಸಂಭವಿಸಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸರ್ಕಾರ ಸಿಲುಕಿದೆ. 21 ಬ್ಯಾಚ್ ಔಷಧಿ ಕಳಪೆ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ರು, ಅದನ್ನೇ ತರಿಸಿದ್ದಾರೆ ಎಂದಿದ್ದಾರೆ. ಇಲ್ಲಿನ ವೈದ್ಯರು ನನಗೆ ಮಾಹಿತಿ ನೀಡಿದ್ದಾರೆ. ನಿಲುವಳಿ ಸೂಚನೆಯಲ್ಲಿ ಈ ವಿಚಾರ ಚರ್ಚೆ ಮಾಡ್ತೇವೆ, ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಮೇನಲ್ಲಿ 11, ಜೂನಲ್ಲಿ 18, ಜುಲೈನಲ್ಲಿ 17, ಆಗಸ್ಟಲ್ಲಿ 18, ಸೆಪ್ಟೆಂಬರಲ್ಲಿ 26, 6 ತಿಂಗಳಲ್ಲಿ 111 ಸಾವು. ನಮ್ಮ ಹಲವಾರು ಮುಖಂಡರು ಕೂಡ ನೆನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು, ನಾನು ಸ್ವತಃ ಭೇಟಿ ಮಾಡಿದ್ದೀನಲ್ಲ, ಹೋರಾಟ ಮಾಡಿದ್ದೀರಿ. ಹಿಂದೆ ಈ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ. ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ರಹ ಮಾಡಿದ್ದೀನಿ, ಬಂಧನ ಮಾಡಿಸಿದ್ದೀನಿ. ಕೆಲವು ಸೂಸೈಡು ಮಾಡ್ಕೊಂಬಿಟ್ರು ಆ ಸಂದರ್ಭದಲ್ಲಿ. ಅಂದರೆ BJP ಯಾವುದೇ ವಿಚಾರವನ್ನು ಕಳೆದ 1 ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವು ಇರ್ಬೋದು, ಇದರ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ, ಅದಕ್ಕೋಸ್ಕರ ಅದರ ಮೇಲೆ ನಾವು ಲೇಬಲ್ ಹಾಕಿಲ್ಲ, ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಆದರೆ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ, ಸರ್ಕಾರದ ಆದೇಶ ಇದರ ಪ್ರಕಾರ ಹಾಕೇಬೇಕು. ಸ್ಮಾಲ್ ಆಗಿರಲಿ, ಲಾರ್ಜ್ ಆಗಿರಲಿ, ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲದ ಔಷಧಿಗಳ ಮೇಲೂ ಇದನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಹಾಕಬೇಕು. ಶಿಶು ಹತ್ಯೆ ಬಗ್ಗೆನೂ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾವು ಕಡಿಮೆ ಮಾಡಿದ್ದೀರಿ ಅಂಥೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದರೂ ಕೂಡ ದಾಖಲೆಗಳು ಹೇಳಬೇಕಲ್ಲ, ದಾಖಲೆಗಳೆಲ್ಲ ಜಾಸ್ತಿ ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಬಾಣಂತಿಯರ ಸರಣಿ ಸಾವಿನ ವಿಚಾರ ಸಂಬಂಧ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕಿ ಶಶಿಕಲಾ ಜೊಲ್ಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 29 ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಅಪೌಷ್ಟಿಕತೆಯಿಂದ ಶಿಶುಗಳ ಸಾವಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಪೋಷಣ್ ಅಭಿಯಾನವನ್ನ ಸರ್ಕಾರ ಮಾಡಿತ್ತು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಿಂದ ರಿಪೋರ್ಟ್ ತೆಗೆದುಕೊಂಡಿದ್ದೇವೆ. ನಾಳೆ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತುತ್ತೇವೆ ಅಂತ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. 322 ಮಕ್ಕಳು ಇವತ್ತು ಹುಟ್ಟಿದ ತಕ್ಷಣ ತೀರೋಗಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೂಡ ತಗೊಂಡೆ. 29 ತಾಯಂದರು ಮರಣವನ್ನು ಹೊಂದಿದ್ದಾರೆ ಅಂಥೇಳಿ. ಇಡೀ ಜಿಲ್ಲೆಯ ಒಂದು ಅಂಕಿ ಸಂಖ್ಯೆಗಳನ್ನು ಇವತ್ತು ನಾನು ತಗೊಂಡಿದ್ದೀನಿ. ನಿಜವಾಗ್ಲೂ ಒಂದು ಮಗು ಜನನ ಮಾಡಬೇಕು, ಜನಿಸ್ಬೇಕು ಅಂತಂದರೆ ಆ ತಾಯಿಗೆ ಏನು ನೋವಿರುತ್ತದೆ, ಆ ತಾಯಿಗೆ ಏನು ಆನಂದ ಇರ್ತದೆ ಅನ್ನೋದು ಆ ತಾಯಿಗೆ ಗೊತ್ತು ಮತ್ತು ಆ ಕುಟುಂಬಕ್ಕೆ ಗೊತ್ತು. ಇವತ್ತು ಇಲ್ಲಿಯ DHO ಅವರೇ ಹೇಳಿದ ರೀತಿಯಲ್ಲಿ ಅಪೌಷ್ಟಿಕತೆಯಿಂದ ಮರಣವನ್ನು ಹೊಂದಿದ್ದಾವೆ ಅಂಥೇಳಿ ಇವತ್ತು ಅವರು ಕೂಡ ರಿಪೋರ್ಟ್ ಮಾಡಿದ್ದಾರೆ.